Hello, my dear friends. Today we are about to discuss one more very interesting lesson, that is Frederick Douglass. ಹೌದಾ, ಇದು ಕೂಡ ನಿಮಗೆ ಪ್ರಿಪ್ರೇಟರಿ ಆಸ್ ವೆಲ್ ಆಸ್ ಈಗ ಬರುವಂಥ ಯು ಟಿ ಬೋರ್ಡ್, ಇದು ಬಹಳನೇ ಇಂಪಾರ್ಟೆಂಟ್ ಲೆಸನ್ನು. ಸೊ ಹಾಗಿದ್ರೆ ಕ್ವಶನ್ ಆನ್ಸರ್ಸ್ಗಳ ಬಗ್ಗೆ ಸ್ವಲ್ಪ ಗಮನವನ್ನು ನಾವು ಮಾಡ್ತಾ ಹೋಗೋಣ. ಹಾಗಿದ್ರೆ ಫಸ್ಟ್ ಕ್ವಶನ್ ನೋಡಿ, ವಾಟ್ ವಾಸ್ ವಿಸ್ಪರ್ಡ್ ಅಬೌಟ್ ಡಾಗ್ಲಾಸ್ ಪೇರೆಂಟೇಜ್ ಅಂತಂದರೆ, ಈ ಪೇರೆಂಟೇಜ್ ಅಂದರೆ ಅವರೊಂದು ಪೇರೆಂಟ್ಸ್ ಬಗ್ಗೆ ಏನು ಒಂದು ವಿಷಯ ಸರ್ಕ್ಯುಲೇಟ್ ಆಗ್ತಾ ಇತ್ತು ಅಂತಂದಾಗ ನಾವು ಏನು ಬರಿಬೇಕಾಗತ್ತೆ ಅನ್ನೋದು ವಿಷಯ ಗೊತ್ತಿರಲಿ. ಸೊ ದಿಸ್ ಈಸ್ ವಾಟ್ ಇಯರ್. ಸೊ ಹಿ ವಾಸ್ ಟೋಲ್ಡ್ ದ್ಯಾಟ್ ಹೀಸ್ ಫಾದರ್ ಒನ್ಲಿ ಅ ವೈಟ್ ಮ್ಯಾನ್ ಆ್ಯಂಡ್ ದಿಸ್ ಮ್ಯಾನ್ ಈಸ್ ಒನ್ಲಿ ಹೀಸ್ ಮಾಸ್ಟರ್. ಈ ಒಂದು ಮೆಸೇಜ್ ಬಗ್ಗೆ ಅಲ್ಲಿ ಸರ್ಕ್ಯುಲೇಟ್ ವಿಷಯ ಆಗ್ತಾ ಇತ್ತು. ಏನಿದಲ್ಲ ಅವನೇ ಫಾದರ್ ಅಂತೇಳಿ ಸ್ವಲ್ಪ ಈ ವಿಷಯ ಬಗ್ಗೆ ಗೊತ್ತಿರಲಿ. ಹೌದಾ, ನೆಕ್ಸ್ಟ್ ಬಂದ್ಬಿಟ್ಟು ವೆನ್ ವಾಸ್ ಡೌಗ್ಲಾಸ್ ಸಪ್ರೇಟೆಡ್ ಫ್ರಮ್ ಹಿಸ್ ಮದರ್. ಹೌದಾ, ಎಷ್ಟು ಓಕೆ, ದಿಸ್ ಈಸ್ ವಾಟ್ ಹ್ಯಾವ್ ಟು ರೈಟ್. ವೆನ್ ವಾಸ್ ಡೌಗ್ಲಾಸ್ ಸಪ್ರೇಟೆಡ್ ಫ್ರಮ್ ಹಿಸ್ ಮದರ್, ಏನಂತಂದ್ರೆ ಅವರು ಮದರ್ ಇಂದ ಎಷ್ಟು ವರ್ಷದ ಅವರು ಇದ್ದಾಗ ಸಪರೇಟ್ ಆದರು ಅಂತಂದ್ರಾಗ 1 year ಅಂತ ಕೊಟ್ಟಿದ್ದಾರೆ. ದಟ್ ಇಸ್ ವಾಟ್ ಇಯರ್ 12 months ಓಲ್ಡ್ ಬೇಬಿ. ಆ ಒಂದು ಸಣ್ಣ ಅವಧಿಯಲ್ಲಿ ಸಣ್ಣ ಒಂದು ಇದಾಗಿ ಸಪ್ರೇಟ್ ಮಾಡ್ತಾರೆ. ಯಾಕೆ ಸಪ್ರೇಟ್ ಮಾಡ್ತಾರೆ ಏನು ಅನ್ನೋದು ಕೂಡ ಗೊತ್ತಿದೆ. ಬಿಕಾಸ್ ದೀಸ್ ದ ಪೀಪಲ್ ಯಾರಂತಂದ್ರೆ ಇವ್ರ ಮೇಲಿರುವಂಥ ಮಾಸ್ಟರು, ದೇ ವಾಂಟೆಡ್ ಟು ಕಟ್ ದ ನ್ಯಾಚುರಲ್ ಅಫೆಕ್ಷನ್ ಫ್ರಮ್ ದ ಮದರ್ ಆಸ್ ವೆಲ್ ಆಸ್ ದ ಸನ್. ಒಂದು ದೇ ವಾಂಟೆಡ್ ಟು ಡಿಸ್ಟ್ರಾಯ್ಡ್ ದ ನ್ಯಾಚುರಲ್ ಅಫೆಕ್ಷನ್ ಅಂತ ಹೇಳ್ತೀವಿ. ಅಂದರೆ ಆ ಒಂದು ಸಿಂಪತಿ ಏನು ತಾಯಿ ಮತ್ತು ಮಗ ನಡುವೆ ಏನಾಗುತ್ತಲ್ಲ ಅದನ್ನ ಕಟ್ ಮಾಡಬೇಕು. ಹೀಗಾಗಿ ಸೊ ದೇ ಆರ್ ಡೂಯಿಂಗ್ ದಿಸ್ ಒನ್. ಸೊ ದಿಸ್ ಈಸ್ ಕೂಡ ನೆನಪಿರಲಿ. ಹೌದಾ, ಅದಾದ್ಮೇಲೆ ನೋಡಿ ನೆಕ್ಸ್ಟ್ ಒನ್, ದಿಸ್ ಈಸ್ ವಾಟ್ ಇಯರ್ ದ ಥರ್ಡ್ ಒನ್. ದ ಫ್ರೆಡ್ರಿಕ್ ಡಾಗ್ಲಾಸ್ ಮದರ್ ವಾಸ್ ಏಬಲ್ ಟು ಮೀಟ್. ಯಾವ ಟೈಮ್ದಾಗ ಮೀಟ್ ಆಗ್ತಾ ಇದ್ರು ಅಂತಂದ್ರೆ ಒನ್ಲಿ ನೈಟ್ ಟೈಮ್. ಯಾಕಂದ್ರೆ ಡೇ ಟೈಮ್ದಲ್ಲಿ ಹೆಂಗಿರುತ್ತೆ ಸಿಚುವೇಶನ್ ಅಂತಂದ್ರೆ ಸಿ ಹ್ಯಾಸ್ ಟು ವರ್ಕ್. ಅಲ್ಲಿ ಇನ್ನೊಬ್ರು ಇವರನ್ನು ಹೈರ್ ಮಾಡ್ಕೊಂಡಿರ್ತಾರೆ, ಅಂದ್ರೆ ಅಲ್ಲಿ ಒತ್ತೆಯಾಳಾಗಿ ಕೆಲಸ ಮಾಡ್ತಿರ್ತಾರೆ. ಹೌದಾ, ಅದು ಯಾರ ಕೈಗೆ ಅಂದ್ರೆ ಮಿಸ್ಟರ್ ಸ್ಟೇವಾರ್ಟ್ ಅವ್ರ ಕಡೆ ಒತ್ತೆಯಾಳಿ ಕೆಲಸ ಮಾಡಿಕೊಂಡು ಡೇ ಟೈಮ್ದಲ್ಲಿ ಹೊಲದಲ್ಲೆಲ್ಲ ಕೆಲಸ ಮಾಡಿ ನೈಟ್ ಟೈಮ್ದಲ್ಲಿ ಮಗನನ್ನ ಭೇಟಿಯಾಗಿ ಬರಬೇಕು. ದಿಸ್ ಈಸ್ ವಾಟ್ ಸಿ ಹ್ಯಾಸ್ ಟು ಡೂ ಇಟ್. ಓಕೆ, ಹಾಗೆ ಸಾಕ್ತಾ ಹೋದಾಗೆ ನೆಕ್ಸ್ಟ್ ನಾವು ಏನು ನೋಡ್ಕೋಬಹುದು ಅಂತಂದ್ರೆ, ಹೌ ಓಲ್ಡ್ ವಾಸ್ ಡೌಗ್ಲಾಸ್ ವೆನ್ ಹಿ ಲಾಸ್ಟ್ ಹಿಸ್ ಮದರ್. ಬಹಳ ಇಂಪಾರ್ಟೆಂಟ್ ಕ್ವಶನ್ ರೀ. ಎಷ್ಟು ವರ್ಷ ನಾವು ಇದ್ದ ಅಂತಂದ್ರೆ ದಿಸ್ ಇಸ್ ವಾಟ್ ಇಯರ್ 7 years ಅಂತ ಹೇಳಬೇಕು. ಸುಮಾರು 7 years ಕೂಡ ಏನಾಗುತ್ತೆ ಅಂದ್ರೆ ಹಿ ಲಾಸ್ಟ್ ಹಿಸ್ ಮದರ್. ಸಿ ಹೌ ದ ಸ್ಟ್ರೇಂಜ್ ಸಿಚುವೇಶನ್. ನೆಕ್ಸ್ಟ್ ಒನ್, ಹೂ ವಾಸ್ ಮಿಸ್ಟರ್ ಪ್ಲಂಬರ್. ಇದು ಬಹಳ ಸಲ ಕೇಳ್ತಿರ್ತಾರೆ, ನೆನಪಿರಲಿ. ಇದು 2 marks ಬರುತ್ತೆ, ಕೆಲವೊಂದು ಸಂದರ್ಭ 3 marks ಬರುತ್ತೆ. ಎಲಾಬ್ರೇಟಿವ್ ಮಾಡಿ ನಾವು ಬರಿಬೇಕಾಗತ್ತೆ 3 marks ಇಲ್ಲ ಅನ್ನೋ ಕೇಳಿದ್ರೆ 2 marks ಅಂದ್ರೆ ಇಷ್ಟು ಸಾಕು ಅಂತ ಅನ್ಕೊಳ್ತೇನೆ. ಸರ್ ಹಿ ವಾಸ್ ಓವರ್ ಸೀಯರ್. ಓವರ್ ಸೀಯರ್ ಅಂತಂದ್ರೆ ಮೇಲ್ವಿಚಾರಕ ಅಂತ ನನಗೆ. ಹೌದಾ, ಈ ಮಾಸ್ಟರ್ ಎಲ್ಲ ಕೆಲಸಗಳನ್ನು ಮಾಡೋಕ್ಕಾಗಲ್ಲ, ಅದಕ್ಕಾಗಿ ಅವ್ರ ಕೈಯಲ್ಲಿ ಕೆಲವೊಂದು ವ್ಯಕ್ತಿಗಳ ನೇಮಕ ಮಾಡ್ಕೊಳ್ತಾರೆ, ಅವರಿಗೆ ಓವರ್ ಸೀರ್ ಮೇಲ್ವಿಚಾರಕ ಅಂತ ಹೇಳ್ತೀವಿ. ಹೌದಾ, ಇವ್ರ ಕೆಲಸ ಏನಂದ್ರೆ ಹೂ ವಾಸ್ ಸೂಪರ್ವೈಸಿಂಗ್ ದ ಫಾರ್ಮ್ಸ್ ಅಂಡ್ ದ ಸ್ಲೇವ್ಸ್ ಆಫ್ ಹಿಸ್ ಮಾಸ್ಟರ್. ಹಾಗಿದ್ರೆ ಇವ್ ಹೇಗಿರ್ತಾನೆ ಅಂದ್ರೆ ಹಿ ವಾಸ್ ಎ ಡ್ರಂಕ್ಯಾರ್ಡ್, ಪ್ರೊಪೇನ್ ಆ್ಯಂಡ್ ಸಾವೆಸ್ ಮಾನ್ಸ್ಟರ್. ಇವನ್ ಕ್ಯಾರೆಕ್ಟರ್ ಇಂಥ ಮಹಾನು ವ್ಯಕ್ತಿ ಇರ್ತಾನೆ ಪಾಪ. ಇವನ್ ಮಾಡ್ತಾನೆ, ಸ್ಲೇವ್ಸ್ಗಳು ತುಂಬ ತೊಂದರೆ ಕೊಡ್ತಿರ್ತಾನೆ ಈ ಮಹಾನುಭಾವ. ಸೊ ದಿಸ್ ಈಸ್ ವಾಟ್ ಯು ಹ್ಯಾವ್ ಟು ರೈಟ್. ಹಿ ವಾಸ್ ಮಿಸರೇಬಲ್, ಡ್ರಂಕ್ ಆ್ಯಂಡ್ ಪ್ರಾಪ್ ಅಂಡ್ ಸಾವೆಸ್ ಮಾನ್ಸ್ಟರ್ ಅಂತ ಬರಿಬೇಕಾಗತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ವಾಟ್ ವೇರ್ ಸ್ಲೇವ್ ಚಿಲ್ಡ್ರನ್ ಇಗ್ನೋರೆಂಟ್ ಆಫ್. ಇಗ್ನೋರೆಂಟ್ ಆಫ್ ಅಂದ್ರೆ ಇವ್ರಿಗೆ ಏನು ಇಗ್ನೋರೆನ್ಸು ಇತ್ತು, ಏನು ಗೊತ್ತಿರ್ತಿಲ್ಲ ಅಂತ ಏನು ಬರಿಬೇಕಂತಾರೆ, ದಿ ಸ್ಲೇವ್ ಚಿಲ್ಡ್ರನ್ ಇಗ್ನೋರೆಂಟ್ ಆಫ್ ದೇರ್ ಬರ್ತ್ಡೇಸ್ ಬರಿಬೋದು. ಹೌದಾ, ಆ್ಯಂಡ್ ಸೆಕೆಂಡ್ ವಿ ಹ್ಯಾವ್ ಟು ಮೆನ್ಷನ್ ದೇ ಡಿಡ್ ನಾಟ್ ನೋ ದೇರ್ ಹೂ ಈಸ್ ಎಕ್ಸಾಕ್ಟ್ಲಿ ದ ಫಾದರ್. ಇವೆರಡು ವಿಷಯಗಳನ್ನು ಕೂಡ ಮೆನ್ಷನ್ ಮಾಡಬೇಕಾಗತ್ತೆ. ಹೌದಾ, ಸೊ ನೆಕ್ಸ್ಟ್ ಒನ್. ಸೊ ಹಿಯರ್ ದ 7th ಕ್ವಶನ್ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ, ಸ್ವಲ್ಪ ನೆನಪು ಕೂಡ ಇರಲಿ. ಏನಂತಂದ್ರೆ ಹೌ ಡಿಡ್ ದ ಸ್ಲೇವ್ಸ್ ರಿಮೆಂಬರ್ ದೇರ್ ಬರ್ತ್ಡೇ. ಹೌದಾ, ತಮ್ಮ ಒಂದು ಬರ್ತ್ಡೇಗಳನ್ನು ಹೇಗೆ ನೆನಪಿಡ್ತಾ ಇದ್ರು. ಹೌ ಡಿಡ್ ಸ್ಲೇವ್ಸ್ ರಿಮೆಂಬರ್ ದೇರ್ ಬರ್ತ್ಡೇ ಅಂದ್ರೆ ಯಾರಾದರೂ ಕೇಳಿರಿ ಅಂತಂದ್ರೆ ನಿಮ್ಮ ಬರ್ತ್ಡೇ ಯಾವಾಗ ನಾವೇನು ಮಾಡ್ತಿರ್ತೀವಿ, ಒಂದು ಡೇಟನ್ನು ಹೇಳ್ತೀವಿ, ದಿಸ್ ಈಸ್ ಅವರ್ ಬರ್ತ್ಡೇ ಅಂತೇಳಿ. ಪಾಪ ಇವ್ರು ಹಂಗೆ ಹೇಳ್ತಿರ್ತಲ್ಲ, ಯಾರಾದರೂ ಕೇಳಿದ ನಮ್ಮ ಬರ್ತ್ಡೇ ಯಾವಾಗ ಅಂತಂದ್ರೆ ಸಮ್ ಟೈಮ್ ಅಂದ್ರೆ ಅವ್ರು ಹೇಳ್ತಾರೆ ಯಾವಾಗ ಹುಟ್ಟಿದ್ವಿ ಅಂತಂದ್ರೆ ಸಮ್ ವಿಲ್ ಟೆಲ್ ದೇ ವೇರ್ ಬೋರ್ನ್ ಇನ್ ದ ಪ್ಲಾಂಟಿಂಗ್ ಟೈಮ್. ನೋಡಿ, ಕೆಲವೊಂದು ಜನ ಪ್ಲಾಂಟಿಂಗ್ ಟೈಮ್ದಾಗ ನಾವು ಹುಟ್ಟಿದ್ವಿ ಅಂತ ಹೇಳ್ತಾರೆ, ಕೆಲವೊಂದು ಜನ ಪಾಪ ಹಾರ್ವೆಸ್ಟ್ ಟೈಮ್ದಲ್ಲಿ ಹುಟ್ಟಿದೆ ಅಂತ ಹೇಳ್ತಿರ್ತಾರೆ. ನೋಡಿ ಸಿಚುವೇಶನ್ಸ್ ಹೆಂಗಿರುತ್ತೆ.
ಇನ್ನೂ ಕೆಲವೊಂದು ಜನ ಏನು ಹೇಳ್ತಾ ಇರ್ತಾನಂದ್ರೆ ದೇ ಗಾಟ್ ಬಾರ್ನ್ ಇನ್ ದ ಚೆರ್ರಿ ಟೈಮ್. ಸಿ ದಿಸ್ ಇಸ್ ಹೌ ದ ಥಿಂಗ್ಸ್ ವೇರ್ ದೇರ್. ಇನ್ನೂ ಕೆಲವೊಂದು ಜನ ಕೇಳಿದರೆ ನಾವು ಸ್ಪ್ರಿಂಗ್ ಟೈಮ್ದಲ್ಲಿ ಹುಟ್ಟಿದ್ವಿ. ಈ ರೀತಿ ತಮ್ಮ ಬರ್ತ್ ಎಲ್ಲಿ ಆದ್ವಿ, ಯಾವ ಟೈಮ್ದಲ್ಲಿ ಹುಟ್ಟಿದ್ವಿ ಅಂತನ ಈರಲ್ಲಿ ಮೆನ್ಷನ್ ಮಾಡ್ತಿರ್ತಾರೆ. ಸಿ ಹೌ ದ ಸಿಚುವೇಶನ್ಸ್ ಆ್ಯಕ್ಚುಲಿ ದೇ ಹ್ಯಾವ್ ಬೀನ್ ಸಫರಿಂಗ್ ಅ ಲಾಟ್. ಹೌದಾ, ಇದು ಕೂಡ ನಾವು ಮೆನ್ಷನ್ ಮಾಡಬೇಕಾಗತ್ತೆ. ನಾವು ಅಕಾರ್ಡಿಂಗ್ ಟು ಫ್ರೆಡ್ರಿಕ್ ಡಾಗ್ಲಾಸ್, ಡ್ಯಾಶ್ ಚಿಲ್ಡ್ರನ್ ಕುಡ್ ಟೆಲ್ ದೇರ್ ಏಜಸ್ ಅಕ್ಯುರೇಟ್ಲಿ. ಬ್ಲ್ಯಾಕ್ಸ್, ವೈಟ್, ಬೋತ್ ಆ್ಯಂಡ್ ಬಿ. ವೈಟ್ ಏನಾದರೂ ಹೇಳ್ತಾ ಇದ್ರ? ಇಲ್ಲ. ಇಬ್ಬರು ಹೇಳ್ತಾ ಇದ್ರೆ? ಇಲ್ಲ. ಓನ್ಲಿ ಬ್ಲ್ಯಾಕ್ ಪೀಪಲ್. ನೋಡಿ, ಅಕಾರ್ಡಿಂಗ್ ಟು ಫ್ರೆಡ್ರಿಕ್ ಡಾಗ್ಲಾಸ್ ಚಿಲ್ಡ್ರನ್ ಕುಡ್ ಟೆಲ್ ದೇರ್ ಏಜಸ್. ಹೌದಾ, ಸ್ವಲ್ಪ ನೆನಪಲ್ಲಿ. ಬ್ಲ್ಯಾಕ್ ಅಂತ ಹೇಳೋಕ್ಕಾಗ್ತಿರಕ್ಕಿಲ್ಲ, ಓನ್ಲಿ ವೈಟ್ ಹೇಳ್ತಾ ಇದ್ರು. ಸ್ವಲ್ಪ ನೆನಪಲ್ಲಿ. ದಿಸ್ ಈಸ್ ದ ರೈಟ್ ಆನ್ಸರ್. ಓಕೆ, ಹೂ ವಾಸ್ ದ ಓವರ್ಸಿಯರ್ ಆಫ್ ಕ್ಯಾಪ್ಟನ್ ಆಂಥೋನಿ? ಅದನ್ನೇ ಹೇಳಿದೆ. ಈ ಕ್ಯಾಪ್ಟನ್ ಆಂಥೋನಿ ತೆಳಗೆ ಒಬ್ಬ ಓವರ್ಸಿಯರ್, ಮೇಲ್ವಿಚಾರಕ ಇರ್ತಾ ಇದ್ರು. ಅವರೇ ಹೆಸರು ಅಂತಂದ್ರೆ ಏನಂದ್ರೆ ಮಿಸ್ಟರ್ ಪ್ಲಂಬರ್. ಹಾಗಿಲ್ಲಿ ಕೂಡ ನಾನು ಹೇಳಿದೆ. ಸೊ ಹೀಸ್ ನೇಮ್ ಇಸ್ ವಾಟ್ ಇಯರ್? ಮಿಸ್ಟರ್ ಪ್ಲಂಬರ್ ಅಂತ ನೀವು ಬರಿಬೇಕಾಗತ್ತೆ. PLUMMER. ಓಕೆ, ಅದಾದ ಬಂದ್ಬಿಟ್ಟು ನೆಕ್ಸ್ಟ್ ಬಂದ್ಬಿಟ್ಟು ದಿಸ್ ವಾಟ್ 10th ಕ್ವಶನ್ 9th ಕ್ವಶನ್ ಅಂತ ಅನ್ಕೊಳ್ಳಿ. ಹೂ ಹ್ಯಾಡ್ ಹೈರ್ಡ್ ದ ಮದರ್ ಆಫ್ ಫ್ರೆಡ್ರಿಕ್ ಡಾಗ್ಲಾಸ್ ಆನ್ ಹಿಸ್ ಫಾರ್ಮ್? ಹೌದಾ, ಇದು ಕೂಡ ಬಹಳ ಇಂಪಾರ್ಟೆಂಟ್ ಕ್ವಶನ್ ರೀ. ಈ ಲೆಸನ್ಸ್ ಸ್ವಲ್ಪ ಟಫ್ ಅನಿಸುತ್ತೆ, ಅದ್ರ ದೃಷ್ಟಿಯಿಂದ ನಾನು ಬಹಳ ಸ್ಟ್ರೆಸ್ ಮಾಡ್ತಾ ಇದ್ದೀನಿ, ನಿಮ್ಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ. ಹೂ ಹ್ಯಾಡ್ ಹೈರ್ಡ್ ದ ಮದರ್ ಆಫ್ ಫ್ರೆಡ್ರಿಕ್ ಡಾಗ್ಲಾಸ್? ಯಾರಂತಂದ್ರೆ ದಿಸ್ ಈಸ್ ವಾಟ್ ಇಯರ್? ಮಿಸ್ಟರ್ ಸ್ಟೀವರ್ಟ್ ಅಂತ ಬರಿಬೇಕಾಗತ್ತೆ. ಇವ್ರ ಕಡೆ ಇವಳು ಪಾಪ ಕೆಲಸವನ್ನು ಮಾಡ್ತಿರ್ತಾಳೆ. ಹೌದಾ, ಓಕೆ, ದಿಸ್ ಈಸ್ ವಾಟ್ ಇಯರ್. ಅದ್ರ ಜೊತೆಗೆ ನೆಕ್ಸ್ಟ್ ಬಂದ್ಬಿಟ್ಟು ಹೂ ಈಸ್ ದ ಮದರ್ ಆಫ್ ಫ್ರೆಡ್ರಿಕ್ ಡಾಗ್ಲಾಸ್? ಹೌದಾ, ಫ್ರೆಡ್ರಿಕ್ ಡಾಗ್ಲಾಸ್ ಮದರ್ ಹೆಸರು ಏನಂತಂದ್ರೆ ಇದು ಕೂಡ ಗೊತ್ತಿರ್ಬೇಕು ನಿಮಗೆ. ದಿಸ್ ಈಸ್ ವಾಟ್ ಇಯರ್? ಹ್ಯಾರಿಯಟ್. ದಿಸ್ ಈಸ್ ವಾಟ್ ಇಯರ್? ಬೇಲಿ ಅಂತ ಹೇಳ್ತೀವಿ. BAILEY. ಇಷ್ಟು ಬರೆದ್ರೆ ಸಾಕು. ಓಕೆ, ವಾಟ್ ವಾಸ್ ವಿಸ್ಪರ್ಡ್ ಅಬೌಟ್ ದ ಪೇರೆಂಟೇಜ್ ಆಫ್ ಫ್ರೆಡ್ರಿಕ್ ಡಾಗ್ಲಾಸ್? ಏನು ಅಲ್ಲಿ ಗಾಳಿ ಸುದ್ದಿ ಆಗ್ತಾ ಇತ್ತು, ಪಿಸು ಮಾತಾಗ್ತಾ ಇತ್ತು, ಮರ್ಮರಿಂಗ್ ಕಾಸಿಪ್ ಏನಾಗ್ತಾ ಇತ್ತು ಅಂತಂದರೆ ಪೇರೆಂಟೇಜ್ ಬಗ್ಗೆ ಅಂತಂದರೆ ದ ಮಾಸ್ಟರ್ ವಾಸ್ ಒನ್ಲಿ ಹೀಸ್ ಫಾದರ್. ದ ಮಾಸ್ಟರ್ ವಾಸ್ ಒನ್ಲಿ ಹೀಸ್ ಫಾದರ್ ಅಂತೇಳಿ ಇದೇ ಕೂಡ ಅಲ್ಲಿ ಏನಾಗ್ತಾ ಇತ್ತು? ವಿಸ್ಪರಿಂಗ್ ಆಗ್ತಾ ಇತ್ತು, ಅಂದರೆ ಸಣ್ಣದಾಗಿ ಮಾತಾಡ್ತಾ ಇದ್ರು, ಇವರೇ ಮಾಸ್ಟರು ಅಂತೇಳಿ. ಯಾರಿಗೆ? ಇವ್ರ ತಂದೆ. ದಿಸ್ ಈಸ್ ವಾಟ್ ಇಯರ್. ನೆಕ್ಸ್ಟ್ ಒನ್, 5 ವೇರ್ ಮದರ್ ಆ್ಯಂಡ್ ಚೈಲ್ಡ್ ಸಪರೇಟೆಡ್? ಬಹಳ ಇಂಪಾರ್ಟೆಂಟ್ ಕ್ವಶನು. ನೀವು ಪೇಜ್ ನಂಬರ್ 90 ನೋಡಬಹುದು. ಇದನ್ನು ಇಲ್ಲಿ 2 ರೀಸನ್ಗಳನ್ನು ಕೊಟ್ಟಿದ್ದಾರೆ. ಏನಂತಂದ್ರೆ ದಿಸ್ ಈಸ್ ಅ ಸಪರೇಷನ್ ಬಿಕಾಸ್ ಫಸ್ಟ್ ಒನ್ ವಾಟ್ ಇಯರ್? ದೇ ವಾಂಟೆಡ್ ಟು ಡಿಸ್ಟ್ರಾಯ್. ಏನು ಅಂತಂದ್ರೆ ಚೈಲ್ಡ್ ಅಫೆಕ್ಷನ್. ಇದನ್ನೇ ಬರಿಬೇಕಾಗತ್ತೆ, ಚೈಲ್ಡ್ ಅಫೆಕ್ಷನ್. ದೇ ವಾಂಟೆಡ್ ಟು ಡಿಸ್ಟ್ರಾಯ್ ದ ಚೈಲ್ಡ್ ಅಫೆಕ್ಷನ್ ಟುವರ್ಡ್ಸ್ ದ ಮದರ್. ಒಂದು. ಎರಡನೇದು, ಟು ಬ್ಲೆಂಡ್ ಅಂಡ್ ಡಿಸ್ಟ್ರಾಯ್ ದ ನ್ಯಾಚುರಲ್ ಅಫೆಕ್ಷನ್ ಆಫ್ ದ ಮದರ್ ಫಾರ್ ದ ಚೈಲ್ಡ್. ಈ ಒಂದು ರೀಸನ್ದಿಂದ ಏನಾಗ್ತಾ ಇತ್ತು ಅಂತಂದ್ರೆ ಸಪ್ರೇಟ್ ಮಾಡ್ತಾ ಇದ್ರು. ಅಂದ್ರೆ ಒಂದ್ ರೀತಿ ಇಬ್ಬರು ಬಾಂಧವ್ಯ ಬಂದ್ ಮಾಡೋದು, ಕಟ್ ಮಾಡೋದು. ಯಾಕಂತಂದ್ರೆ ಅಲ್ಲಿ ಅಫೆಕ್ಷನ್ ಬೆಳಿಬಾರ್ದು ವಿಚಾರ. ಆಮೇಲೆ ನಿಜವಾಗ್ಲೂ ಎರಡನೇದು, ಅವ್ರ ತಾಯಿ ಯಾರಂತ ಕೂಡ ಗೊತ್ತಾಗಬಾರ್ದು. ಈ ರೀತಿಯಿಂದ ಅವರು ಮಾಡ್ತಾ ಇರ್ತಾರೆ. ಓಕೆ, ಹೌ ಫಾರ್ ಡಿಡ್ ಫ್ರೆಡ್ರಿಕ್ ಡಾಗ್ಲಾಸ್ ಮದರ್ ವಾಕ್ ಟು ಮೀಟ್ ಹಿಮ್? ನೋಡಿ, ಎಷ್ಟು ಕಿಲೋಮೀಟರ್ವರೆಗೆ ಬರ್ತಾ ಇದ್ರೆ ಅಂತಂದ್ರೆ ತನ್ನ ಒಂದು ಮಗನನ್ನ ನೋಡ್ಲಿಕ್ಕೆ 12. ಸೊ ದಿಸ್ ಈಸ್ ಆಲ್ಸೋ ದೇ ಹ್ಯಾವ್ ಮೆನ್ಷನ್. ಪೇಜ್ ನಂಬರ್ 90 ಮತ್ತೆ ನೋಡ್ಬೋದು, ಲಾಸ್ಟ್ ಸ್ಟ್ಯಾಂಜಲ್ಲಿ, ಸಾರಿ ಲಾಸ್ಟ್ ಪ್ಯಾರಾಗ್ರಾಫ್ ನೋಡ್ಬೋದು. ಸೊ ದೇ ಯೂಸ್ ಟು ಕಮ್ ಆಲ್ಮೋಸ್ಟ್ 12 miles. ಸ್ವಲ್ಪ ನೆನಪಿರಲಿ, ಇಷ್ಟು ಡಿಸ್ಟೆನ್ಸ್ ಇಂದ ಆ ಮದರ್ ಪಾಪ ತನ್ನ ಮಗನನ್ನ ನೋಡ್ಲಿಕ್ಕೆ ಬರ್ತಾ ಇದ್ರು ಅಂತ ನಾವು ಬರಿಬೇಕಾಗತ್ತೆ. ಹೌ ಓಲ್ಡ್ ಫ್ರೆಡ್ರಿಕ್ ಡಾಗ್ಲಾಸ್ ವೆನ್ ಹೀಸ್ ಮದರ್ ಡೈಡ್ ಅಂತಂದಾಗ ಇದು ಕೂಡ ಬಹಳ ಇಂಪಾರ್ಟೆಂಟ್ ಕ್ವಶನ್ ರೀ. ಏನಂತಂದ್ರೆ ಅವಾಗ ತೀರ್ಕೊಂಡಾಗ 7 years old. ನೆನಪಲ್ಲಿ. ಓಕೆ, ಹೌ ಡಿಡ್ ಫ್ರೆಡ್ರಿಕ್ ಡಾಗ್ಲಾಸ್ ಫೀಲ್ ವೆನ್ ಹೀಸ್ ಮದರ್ ಡೈಡ್? ನೋಡಿ, ಎಲ್ಲರಿಗೂ ಕೂಡ ಸ್ವಲ್ಪ ಮನೆಯಲ್ಲಿ ಯಾರಾದ್ರಿಗೂ ಏನಾದರೂ ಹೆಲ್ತ್ ವೇರಿಯೇಷನ್ಸ್ ಆದಾಗ ನಮ್ಗೆ ಎಷ್ಟು ಭಯಭೀತರ ಆಗ್ತವೆ. ಓ, ಅಪ್ಪಗೆ ಹೀಗಾಯ್ತಾ, ಅಮ್ಮಗೆ ಹೀಗಾಯ್ತಾ, ಅಣ್ಣಗೆ ಹಿಂಗಾಯ್ತಾ. ಬಟ್ ಇಲ್ಲಿ ಹೆಂಗಂತಂದ್ರೆ ಅಲ್ಲಿ ಮದರೇ ತೀರ್ಕೊಂಡಿದ್ದಾರೆ ಅಂತ ಟೈಮ್ದಾಗ ನಿಜವಾಗ್ಲೂ ಇವ್ ಹೇಗೆ ಆಗಿದೆ ಕ್ವಶನ್ಸ್ ಅಂತ. ದಿಸ್ ಇಸ್ ವಾಟ್ ಇಯರ್? ಜಸ್ಟ್ he thought or he felt at the death of stranger.
ನೋಡಿ, he felt someone has died, maybe someone has died ಅಂತಂದ್ರೆ ಏನು, ಇಟ್ಸ್ ಜಸ್ಟ್ he felt like someone the death of stranger, ಯಾರೋ ಒಬ್ರು ತೀರ್ಕೊಂಡಿದ್ದಾರೆ ಅನ್ನೋ ಫೀಲ್ ಇರುತ್ತೆ. ಯಾಕಂದ್ರೆ ಅಲ್ಲಿ ನ್ಯಾಚುರಲ್ ಅಫೆಕ್ಷನ್ ಹೋಗ್ಬಿಟ್ಟಿರ್ತದೆ. ಅದಕ್ಕೆ he felt someone has died, the death felt him like the stranger. ಈ ರೀತಿ ಬರ್ತಿದ್ರೆ ಸಾಕು ನಮಗೆ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ, ದಿಸ್ ಇಸ್ ವಾಟ್ ಇಯರ್ 16 ಕ್ವಶನ್. ದ ಚೈಲ್ಡ್ ವಿತ್ ಅ ಬ್ಲ್ಯಾಕ್ ಮದರ್ ಅಂಡ್ ವೈಟ್ ಫಾದರ್ ಈಸ್ ರೆಫರ್ ಟು ಎಸ್. ಬಹಳ ಇಂಪಾರ್ಟೆಂಟ್ ಕ್ವಶನ್, ನೆನಪಲ್ಲಿ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇವ್ರಿಗೆ ಏನಂತ ಹೇಳ್ತೇವೆ, ಮ್ಯುಲಾಟೋ ಚಿಲ್ಡ್ರನ್ ಅಂತ ಹೇಳ್ತೇವೆ. MULATTO ಗೊತ್ತಿಲ್ಲ. ಹೂ ವಾಸ್ ಸಾವೆಸ್ ಮಾನ್ಸ್ಟರ್ ಅಕಾರ್ಡಿಂಗ್ ಟು ಫ್ರೆಡರಿಕ್ ಡಾಗ್ಲಾಸ್ ಅಂತಂದ್ರೆ ಅವನೇ ಯಾರೋ ಮಹಾನುಭಾವ ಮಿಸ್ಟರ್ ಪ್ಲಂಬರ್ ಅಂತ ಹೇಳ್ತೀವಿ. ದಿಸ್ ಇಸ್ ಅಗೇನ್ ಓಕೆ. ಹೂಸ್ ಡಾಟರ್ ವಾಸ್ ಹ್ಯಾರಿಯಟ್ ಬೇಲಿ. ಹೌದಾ, ಇಲ್ಲಿ 7 ಕ್ವಶನ್ಸ್ಗಳು ಬರುತ್ತೆ. ಹೂಸ್ ಡಾಟರ್ ವಾಸ್ ಹ್ಯಾರಿಯಟ್ ಬೇಲಿ, ಇವರು ತಂದೆ ತಾಯಿಗಳು ಯಾರು ಅಂತಂದ್ರೆ, ಒಂದು ಐಸಾಕ್ ಬರಿತೇವೆ ನೆನಪಲ್ಲಿ, AISSAC, ಒಂದು ಇನ್ನೊಂದು BETSEY ಬೇಲಿ, ಗೊತ್ತಿರಲಿ. ಓಕೆ, ಹೌ ಮೆನಿ ಸ್ಲೇವ್ಸ್ ಡಿಡ್ ಕ್ಯಾಪ್ಟನ್ ಆಂಥೋನಿ ಪೊಸೆಸ್. ಹೌದಾ, ಸಿಂಪಲ್ ಕ್ವಶನ್. ಇದನ್ನ ನಿಮಗೆ ಒಂದು ಆಪ್ಷನ್ಸ್ ಕೊಡ್ತೀನಿ, ಇದನ್ನ ನೀವೇ ಟ್ರೈ ಮಾಡಿ. ಸೊ ಜಸ್ಟ್ ಯು ಹ್ಯಾವ್ ಟು ಟ್ರೈ ಇಟ್. ಇಲ್ಲಿ ನಾನು ಎಷ್ಟು ಆಪ್ಷನ್ಸ್ ಕೊಡ್ತೇನೆ, ನೀವೇ ನಮಗೆ ಆನ್ಸರ್ ಮಾಡಿ ಹೇಳ್ಬೇಕು, ಬಿಕಾಸ್ ಯು ಆರ್ ಸೀಯಿಂಗ್ ಮೈ ವಿಡಿಯೋಸ್ ಆರ್ ನಾಟ್. ಲೆಟ್ ಮಿ ಸಿ ದಿಸ್ ಒನ್. ಆಪ್ಷನ್ಸ್ ಆರ್ 25, B 35, C 30. ಇದರಲ್ಲಿ ಯಾವುದೋ ಒಂದು ಆಪ್ಷನ್ಸ್ ನೀವೇ ಹೇಳಿ ನೋಡೋಣ. ಲೆಟ್ ಮಿ ಸಿ ಹೌ ಯು ಆರ್ ಡೂಯಿಂಗ್, ಹೌ ಯು ಆರ್ ವಾಚಿಂಗ್ ಮೈ ವಿಡಿಯೋ ಆರ್ ನಾಟ್ ಹಿಯರ್. ಓಕೆ, ಇದಾದ ಬಂದ್ಬಿಟ್ಟು ನೆಕ್ಸ್ಟ್ ಇಂಪಾರ್ಟೆಂಟ್ ಏನಂತಂದ್ರೆ, ದಿಸ್ ಈಸ್ ವಾಟ್ 3 and 4 ಮಾರ್ಕ್ಸ್ ಕ್ವಶನ್. ಬಹಳನೇ ಇಂಪಾರ್ಟೆಂಟ್ ರೀ, ನೆನಪಿರಲಿ. ಯಾಕಂದ್ರೆ ಈ ಚಾಪ್ಟರ್ ಕೂಡ ಸ್ವಲ್ಪ ಟ್ವಿಸ್ಟು ಅಥವಾ ಸ್ವಲ್ಪ ಕಾಂಪ್ಲಿಕೇಶನ್ಸ್ ಇರೋದ್ರಿಂದ ನಾನು ಎಲ್ಲ ಕವರ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೇನೆ, ನಿಮ್ಗೆ ಅನುಕೂಲ ಆಗಲಿ ಅಂತೇಳಿ. ಫಸ್ಟ್ ಒನ್, ವೈ ವಾಸ್ ನಾಟ್ ಡೌಗ್ಲಾಸ್ ಅಫೆಕ್ಟೆಡ್ ಮಚ್ ಬೈ ಹಿಸ್ ಮದರ್ಸ್ ಡೆತ್. ಹೌದಾ, ಯಾಕೆ ಅವ್ನು ಏನೋ ಒಂದು ಡಿಫ್ರೆನ್ಸಿಯೇಷನ್ ಆಡಿಸ್ಲಿಲ್ಲ ಯಾವಾಗ ಮದರ್ ತೀರ್ಕೊಂಡಾಗ. ವೈ ವಾಸ್ ಡೌಗ್ಲಾಸ್ ಅಫೆಕ್ಟೆಡ್, ವಾಸ್ ನಾಟ್ ಅಫೆಕ್ಟೆಡ್ ಮಚ್ ಬೈ ಫಾದರ್ ಮದರ್ಸ್ ಡೆತ್ ಅಂದಾಗ, ಸಿ ದಿಸ್ ಒನ್, ಡೌಗ್ಲಾಸ್ ವಾಸ್ ಸ್ಮಾಲ್ ಲೆಟರ್ ಸಪರೇಟೆಡ್ ಫ್ರಮ್ ಹಿಸ್ ಮದರ್ ವೆನ್ ಹಿ ವಾಸ್ 12 months old. ನೋಡಿ, ಇದೆಲ್ಲ ಗೊತ್ತಿರುವಂತ ಮಲ್ಟಿಪಲ್ ಚಾಯ್ಸ್ ಅಲ್ಲಿ ಕೂಡ ಕೇಳ್ತಿರ್ತಾನೆ. ಯಾವಾಗ ಸಪರೇಷನ್ ಆತಂತಂದ್ರೆ, ದಿಸ್ ಇಸ್ ವಾಟ್ 1 year, ಅವಾಗ ತಾಯಿ ಮತ್ತು ಮಗನನ್ನ ಬೇರೆ ಮಾಡ್ತಾರೆ. ಅಂಡ್ ಹಿ ಹ್ಯಾಡ್ ಸ್ಪೆಂಡ್ ವೆರಿ ಲಿಟಲ್ ಟೈಮ್ ವಿತ್ ಹರ್. ಇದು ಕೂಡ ಬಹಳ ಇಂಪಾರ್ಟೆಂಟ್. ಅಂಡ್ ಹಿ ಹ್ಯಾಡ್ ನೆವರ್ ಸೀನ್ ಇನ್ ದ ಡೇ ಟೈಮ್, ಸೊ ವೆರಿ ಲಿಟಲ್ ಕಮ್ಯುನಿಕೇಶನ್ ಹ್ಯಾಡ್ ಟೇಕನ್ ಪ್ಲೇಸ್ ಬಿಟ್ವೀನ್ ದೆಮ್. ಹಿ ಲಾಸ್ಟ್ ಹರ್ at the age of 7 and never experienced her soothing presence or love or watchful care. So he received a death of his mother as if death of stranger. ಇದು ಮಲ್ಟಿಪಲ್ ಚಾಯ್ಸ್ ಅಲ್ಲಿ ಕೂಡ ಕೇಳ್ತಾನೆ. ಹೇಗೆ ಆಯಿತು ಅಂತಂದ್ರೆ, ಸೊ ಲೈಕ್ ದ ಮದರ್ ಸಮಥಿಂಗ್ ಲೈಕ್ ಆಸ್ ಇಫ್ ಡೆತ್ ಆಫ್ ಸ್ಟ್ರೇಂಜರ್. ಇಷ್ಟು ಬರೆದ್ರೆ ಸಾಕು. ಸ್ವಲ್ಪ ಕ್ವಶನ್ ಬಗ್ಗೆ ಗಮನ ಇರಲಿ, ಇದು ಬಹಳ ಇಂಪಾರ್ಟೆಂಟ್ ಕ್ವಶನ್ಸು. ಹೌದಾ, ಓಕೆ. ಅದಾದ್ಮೇಲೆ ನೆಕ್ಸ್ಟ್ ನೋಡಿ ಏನಿರುತ್ತೆ ಅಂದ್ರೆ, ದಿಸ್ ಇಸ್ ಸೆಕೆಂಡ್ ಕ್ವಶನ್ ಹಿಯರ್. ವಾಟ್ ಕೈಂಡ್ ಆಫ್ ಹಾರ್ಡ್ಶಿಪ್ಸ್ ಡಿಡ್ ದ ಸ್ಲೇವ್ ಸಫರ್ ಅಟ್ ದ ಹ್ಯಾಂಡ್ಸ್ ಆಫ್ ದ ಸ್ಲೇವ್ ಹೋಲ್ಡರ್ ಆ್ಯಂಡ್ ಇಸ್ ಮಿಸ್ಟ್ರೆಸ್. ಹೌದಾ, ಇಲ್ಲಿ ಮಿಸ್ಟ್ರೆಸ್ ಅಂತಂದ್ರೆ ಆಲ್ರೆಡಿ ಮಾಸ್ಟರ್ ಒಂದು ಅವನ ವೈಫ್ ಯಾರಂತಂದ್ರೆ ಅವಾಗ ನಾವು ಮಿಸ್ಟ್ರೆಸ್ ಅಂತ ಹೇಳ್ತೇವೆ. ಹೌದಾ, ದಿಸ್ ಈಸ್ ಆಲ್ಸೋ ವೈಟ್ ಅಂತ ನಾವು ಬರಿಬೇಕಾಗತ್ತೆ. ಹೌದಾ, ಸೊ ನೆಕ್ಸ್ಟ್ ಬಂದ್ಬಿಟ್ಟು, ಸೊ ಇಲ್ಲಿ ನಾವು ಏನಂತಂದ್ರೆ ಏನೇ ನಾವು ಸಫರಿಂಗ್ ಆಯಿತು ಅಂತ ಕೂಡ ಬರಿಬೇಕಾಗತ್ತೆ. ಸೀರೀಸ್ ಒನ್, ದ ಸ್ಲೇವ್ಸ್ ಸಫರ್ ಅ ಲಾಟ್ ಹಿಯರ್. ಇದನ್ನೇ ಕೂಡ ಮೆನ್ಷನ್ ಮಾಡಬೇಕಾಗತ್ತೆ ನೀವು, ಯಾಕಂದ್ರೆ ನಾವು ಲೆಸನ್ಸ್ ಹೋದಾಗೆ ಗೊತ್ತಾಗತ್ತೆ ಎಷ್ಟೊಂದು ಸಫರಿಂಗ್ ಆಗತ್ತೆ ಅಂತೇಳಿ ಅದನ್ನೇ ಮೆನ್ಷನ್ ಮಾಡಿರ್ತಾರೆ, ಅದನ್ನೇ ತಗೋಬೇಕಾಗತ್ತೆ. ದ ಸ್ಲೇವ್ಸ್ ಸಫರ್ಡ್ ಅ ಲಾಟ್ ಹಾರ್ಡ್ಶಿಪ್ಸ್ ಅಟ್ ದ ಹ್ಯಾಂಡ್ಸ್ ಆಫ್ ದೇರ್ ಸ್ಲೇವ್ ಹೋಲ್ಡರ್ ಆ್ಯಂಡ್ ದ ಮಿಸ್ಟ್ರೆಸ್. ದಟ್ ಈಸ್ ವಾಟ್ ಫೈಟ್. The mistress would always find fault with their work. She used to take pleasure in punishing them. The master used to sell these slaves to the human fleshmongers at the order of his white wife, and sometimes she had to whip them. This would make for these children a suffer a lot. Istu barde saku 3 marks question. This is what almost right. Andre ಏನೇನು ಪನಿಷ್ಮೆಂಟ್ ಆಗ್ತಾ ಇತ್ತು. ಹೌದಾ, ಈಗ ಆ ವೈಟ್ ವೈಫ್ ಬೇಕಂತಲೇ ಈ ರೀತಿ ಮಕ್ಕಳಿಗೆ ಸಾಕಷ್ಟು ಪನಿಷ್ಮೆಂಟ್ ಕೊಡೋದು. ಹೌದಾ, ಅವ್ರಿಗೆ ಎಲ್ಲಿ ಪನಿಷ್ಮೆಂಟ್ ಸಿಗ್ತಾ ಇರತ್ತಲ್ಲ ಅದನ್ನ ನೋಡಿ ಖುಷಿ ಪಡೋದು.
ಹೌದಾ? ಕೆಲವೊಂದು ಸಂದರ್ಭದಲ್ಲಿ ಅವಳೇ ಏನು ಮಾಡ್ತಿದ್ಲು ಅಂತಂದರೆ ಈ ಮಕ್ಕಳನ್ನ ಇನ್ನೂ ಕೆಲವೊಂದು ವಿಚಿತ್ರ ಟೈಪ್ ವ್ಯಕ್ತಿಗಳಂತ ಹೇಳ್ತಾರೆ. ದಟ್ಸ್ ಮಾನ್ಸ್ಟರ್, ಹ್ಯೂಮನ್ ಫ್ಲೆಶ್ ಮಾನ್ಸ್ಟರ್. ಈ ಮಾಂಸಗಳನ್ನು ಮಾರ್ತಿರ್ತಾರೆ, ಕಟಕರು ಅಂತ ಹೇಳ್ತಿರ್ತಾರಲ್ಲ, ಆ ರೀತಿ ಅಂತಂದ್ರೂ ಪರವಾಗಿಲ್ಲ, ಅವ್ರಿಗೆ ಇವ್ರನ್ನ ಕೊಟ್ಬಿಡೋದು. ಅಲ್ಲಿ ಇನ್ನೂ ಪನಿಷ್ಮೆಂಟನ್ನು ಸ್ವೀಕಾರ ಮಾಡ್ತಾ ಇದ್ರು. ಹೀಗಾಗಿ ಈ ರೀತಿ ಸಫರಿಂಗ್ ಆಗ್ತಾ ಇತ್ತು ಇವರಿಗೆ ಅಂತ ಬರಿಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಹೌ ಡಸ್ the passage comment on the dreadful experience of slavery? ಇದು ಕೂಡ ಇಂಪಾರ್ಟೆಂಟು. ಇಡೀ ಪ್ಯಾಸೇಜ್ದಲ್ಲಿ ಏನೇ ನಾವು ಕಾಣ್ತೀವಿ, ಯಾವ ರೀತಿ ಸ್ಲೇವರಿ ಆಗ್ತಾ ಇದೆ, ಏನು ರೀತಿ ಪನಿಷ್ಮೆಂಟ್ ಆಗ್ತಾ ಇದೆ, ಎಲ್ಲ ಕೂಡ ನಾವಿಲ್ಲಿ ನೋಡ್ಕೋಬಹುದು. ಹೌದಾ? ಹಾಗಿದ್ರೆ ನೋಡಿ, ದ ಸ್ಲೇವ್ಸ್ ಡಿಡ್ ನಾಟ್ ಹ್ಯಾವ್ ನಾಲೆಜ್ ಅಬೌಟ್ ದೇರ್ ಬರ್ತ್ಸ್. ದ ಚಿಲ್ಡ್ರನ್ ವೇರ್ ಸಪರೇಟೆಡ್, ಸ್ವಲ್ಪ ಕ್ಷಮೆ ಇರಲಿ, ಸ್ಮಾಲ್ ಲೆಟರ್, ವೇರ್ ಸಪರೇಟೆಡ್ ಫ್ರಮ್ ದೇರ್ ಮರ್ತ್ ವೆನ್ ದೇ ರೀಚ್ 12 months. ನೋಡಿ, they were doing destroy the natural affection of the mother. The mulatto children left without knowledge of who their fathers were as far as the law. The children of slave women had to follow the condition of their mothers. The slaves suffered a lot of hardships at the hands of their slaveholder and the mistress. The mistress would always find fault with the slaves with their work. She used to take pleasure in punishing them. The master used to sell the slaves according to the wish of this white wife, and sometimes he had to whip them very hard. For this reason they would suffer a lot. ನೋಡಿ, ಇಷ್ಟು ಬರೆದ್ರೆ ಸಾಕು, 4 marks ಇಂದ ಕ್ವಶನ್. ಇದು ಕೂಡ ಬಹಳ ಇಂಪಾರ್ಟೆಂಟ್ ಆಗತ್ತೆ. ಇಲ್ಲಿ ಕ್ವಶನ್ಸ್ ಬೇರೆ ಬರ್ಬೋದು. ಅಂದರೆ ಒಂದು ಯಾವ್ಯಾವ ರೀತಿ ಅವರು ಪನಿಷ್ಮೆಂಟ್ ಒಳಗಾಗ್ತಾ ಇದ್ರು ಅಂತ ಕೊಡಕ್ಕೆ, ಹೌ ದೇ ವೇರ್ ಸಫರಿಂಗ್ ಅ ಲಾಟ್ ಇನ್ ದ ಲೆಸನ್ ಅಂತ ಕೇಳ್ಬೋದು. ಅಂಡ್ ವಾಟ್ ದೇರ್ ಡ್ರೀಡ್ಫುಲ್ ಎಕ್ಸ್ಪೀರಿಯನ್ಸಸ್ ಆಫ್ ಸ್ಲೇವರಿ ಇನ್ ದ ಲೆಸನ್ ಅಂತ ಕೂಡ ಕೇಳ್ಬೋದು. ಈ ರೀತಿ ಕ್ವಶನ್ಸ್ಗಳು ಅರೈಸ್ ಆಗ್ತವೆ. ಅದಕ್ಕಾಗಿ ಇದು ಯಾವ ರೀತಿ ಬಂದರೂ ಕೂಡ ನಾವು ಬರಿಬೇಕಾಗತ್ತೆ. ಅಂದರೆ ಟೋಟಲಿ ಪ್ಯಾಸೇಜ್, ಟೋಟಲಿ ಆ ಲೆಸನ್ಸ್ದಲ್ಲಿ ಯಾವ ರೀತಿ ಸಫರಿಂಗ್ ಆಗ್ತಾ ಇದೆ ಅನ್ನೋದನ್ನ ನಾವನ್ನ ಅವ್ರಿಗೆ ಕನ್ವೆ ಮಾಡಬೇಕು. ದಿಸ್ ಈಸ್ ವಾಟ್ ಇಯರ್. ಅದಕ್ಕಾಗಿ ಈಗ ನಿಮಗೆಲ್ಲ ಗೊತ್ತಿರೋ ಪಾಯಿಂಟ್ಗಳೇ. ಒಂದು, ಅವ್ರ ಬರ್ತ್ಡೇ ಏನು ಗೊತ್ತಿರ್ಕಿಲ್ಲ. ಒಂದು. ಎರಡನೇದು, ಬಹಳ ಸಣ್ಣ ವಯಸ್ಸಿನಲ್ಲಿ, ದಟ್ ಈಸ್ ವಾಟ್ 1 yearಗೆ ಸಪರೇಷನ್ ಆಗ್ತಾ ಇತ್ತು. ಅದ್ರ ಉದ್ದೇಶ ಏನಂತಂದ್ರೆ ದೇ ವಾಂಟೆಡ್ ಟು ಡಿಸ್ಟ್ರಾಯ್ ದ ನ್ಯಾಚುರಲ್ ಅಫೆಕ್ಷನ್ ಆಫ್ ದ ಮದರ್. ಹೌದಾ? 4ನೇ ಪಾಯಿಂಟ್ ಬಂದ್ಬಿಟ್ಟು ಏನಂತಂದ್ರೆ ದ ವೈಟ್ ವೈಫ್ ಅಲ್ಲ, ದ ವೈಟ್ ಮ್ಯಾನ್, ಅದ್ರ ಜೊತೆಗೆ ಬ್ಲ್ಯಾಕ್ ಸ್ಲೇವ್. ಹೌದಾ? ಇವರಿಗೆ ಹುಟ್ಟಿರುವಂಥ ಮಕ್ಕಳಿಗೆ ನಾವೇನಂತ ಹೇಳ್ತೇವೆ, ಮುಲಾಟೋ ಚಿಲ್ಡ್ರನ್ ಅಂತ ಹೇಳ್ತೇವೆ. ಇದು ಮಲ್ಟಿಪಲ್ ಚಾಯ್ಸಲ್ಲಿ ಬರ್ಬೋದು. ಹೌದಾ? ಇವ್ರು ಏನು ಆಗ್ತಾ ಇರ್ತಾರೆ, ಇಲ್ಲಿ ಬಹಳ ಸಫರಿಂಗ್ ಕೂಡ ಆಗ್ತಾ ಇತ್ತು. ಈ ಹುಟ್ಟಿದಂಥ ಮಕ್ಕಳಿಗೆ ಏನು ತಾಯಿಗೆ ಪನಿಷ್ಮೆಂಟ್ ಸಿಗ್ತಾ ಇತ್ತು, ಇದೇ ಪನಿಷ್ಮೆಂಟ್ ಕೂಡ ಸಿಗ್ತಾ ಇತ್ತು. ಅದು 4th ಪಾಯಿಂಟ್ ಆಗಿ ನಾವು ಬರಿತೇವೆ. ಅದ್ರ ಜೊತೆಗೆ ಸಾಕಷ್ಟು ಸಫರಿಂಗ್ ಕೂಡ ಆಗ್ತಾ ಇತ್ತು. ಅದ್ರ ಜೊತೆಗೆ ಇನ್ನೂ ಕೆಲವೊಂದು ಪಾಯಿಂಟ್ಸ್ಗಳನ್ನು ಹಾಕೋಬೇಕಂತಂದ್ರೆ ದಿಸ್ ಈಸ್ ವಾಟ್ ಇಯರ್. ನೋಡಿ, ಇಲ್ಲಿ ಮಿಸ್ಟೆಸ್, ದಟ್ಸ್ ಅ ವೈಟ್ ವೈಫ್ ಏನಂದ್ರೆ ಬಹಳಷ್ಟು ಪನಿಷ್ಮೆಂಟ್ ಕೂಡ ಕೊಡ್ತಾ ಇದ್ರು. ಎಷ್ಟು ಪನಿಷ್ಮೆಂಟ್ ಅಂತಂದ್ರೆ ಸಮ್ ಟೈಮ್ಸ್ ಯೂಸ್ ಟು ಟೇಕ್ ಪ್ಲೇಜರ್ ಇನ್ ಪನಿಷಿಂಗ್ ದಮ್. ಇದನ್ನು ಕೂಡ ಬರಿಬೇಕಾಗತ್ತೆ. ಅದನ್ನೇ ನೋಡ್ತಾ ನೋಡ್ತಾ ಕೆಲವೊಂದು ಸಂದರ್ಭದಲ್ಲಿ ಆ ಮಾಸ್ಟ್ರಿಗೆ ಸಜೆಷನ್ ಕೊಡ್ತಾ ಇದ್ರು, ನೀವು ಈ ಮಕ್ಕಳನ್ನ ಯಾರಿಗೆ ಆದರೂ ಕೊಟ್ಬಿಡಿ ಅಂತ ಹೇಳಿ. ಸೊ ದೇರ್ ಅಕಾರ್ಡಿಂಗ್ ದ ವಿಶ್ ಆಫ್ ಅ ವೈಟ್ ವೈಫ್, ಇಲ್ಲಿ ಎಲ್ಲೋ ಅವ್ರ ಪಾಪ ಕೊಡಬೇಕಾಗಿತ್ತು. ಬೇರೆ ಕಟುಕರಿಗೆ, ಬೇರೆ ವುಮೆನ್ ಫ್ಲೆಶ್ ಮಾಗರು ಕೂಡ ಇವ್ರು ಮಾರಬೇಕಾಗಿತ್ತು. ಇಂಥ ಸಿಚುವೇಶನ್ ಕೂಡ ಬರಿಬೋದು. ಅದ್ರ ಜೊತೆಗೆ ಇನ್ನೂ ಸ್ವಲ್ಪ ನೀವು ಆ್ಯಡ್ ಮಾಡಬೇಕಂತಂದ್ರೆ ಇಲ್ಲಿ ಮಿಸ್ಟರ್ ಫ್ಲಂಬರ್ ಕ್ಯಾರೆಕ್ಟರ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಈ ಲೆಸನ್ ರಿಲೇಟೆಡ್, ಅದನ್ನು ಕೂಡ ಹಾಕ್ಬೋದು. ಅಥವಾ ಒನ್ಲಿ ಮಿಸ್ಟರ್ ಫ್ಲಂಬರ್ ಬಗ್ಗೆ ಅಷ್ಟೇ ಕೇಳಿದಾಗ 3 ಮಾರ್ಕ್ಸಿಗೆ ಒಂದು ಏನೈತಲ್ಲ ಅದನ್ನಷ್ಟು ಕೂಡ ನೀವು ಸಪ್ರೇಟಾಗಿ ಮೆನ್ಷನ್ ಮಾಡ್ಬೋದು. ಹಾಗಿದ್ರೆ ಅದ್ರ ಜೊತೆ ಕೇಳಿದರೆ ಡ್ರೀಡ್ಫುಲ್ ಎಕ್ಸ್ಪೀರಿಯನ್ಸ್ ಅಂದ್ರೆ ಎಲ್ಲ ಕೂಡ ಬರೀಬೋದು. ಒನ್ಲಿ ಮಿಸ್ಟರ್ ಪ್ಲಂಬರ್ ಅಂತ ಕೇಳಿದರೆ ಏನಂತಂದ್ರೆ ಇವನ್ನಷ್ಟೇ ಬರೀಬೋದು. ಆಮೇಲೆ ನಿಮ್ಗೆ ಏನಾದರೂ ಶಾರ್ಟ್ ಅದು ಅನ್ಸಾಕತ್ತಂದ್ರೆ ಇವನ್ ಕ್ಯಾರೆಕ್ಟರ್ನ 4 ಮಾರ್ಕ್ಸ್ಲಿ ಆ್ಯಡ್ ಮಾಡ್ಕೋಬೋದು. ಸೊ ನೋಡಿ, ಹಿ ವಾಸ್ ಮಿಸರೇಬಲ್ ಡ್ರಂಕ್ಯಾರ್ಡ್, savage monster. He used to tie up Douglas and weep upon her naked back till she was literally covered with blood. The louder she screamed. ನೋಡಿ ಎಂಥ ವಿಚಿತ್ರ ಸಿಚುವೇಶನ್ಸ್ ಅಂದರೆ, ಅವಳು ಎಷ್ಟು ಪಾಪ, ಯಾರಾದರೂ ಪನಿಷ್ಮೆಂಟ್ ಕೊಟ್ಟರೆ ಎಷ್ಟು ನೋವಾಗತ್ತೆ ನಮಗೆ, ನಾವು ನೋವಿನಿಂದ ಅಳ್ತೇವೆ. ಹೌದಾ? ಇಲ್ಲೂ ಕೂಡ ಯಾರಾದರೂ ವಿಪ್ ಅಂದರೆ ನಾವು ಬಾರ್ಕೋಲ್ ಅಂತ ಹೇಳ್ತೇವೆ ಅಚ್ಚ ಕನ್ನಡದಲ್ಲಿ. ಆ ಬಾರ್ಕೋಲನ್ನು ಹೊಡಿಯುವಂಥ ಸಂದರ್ಭದಲ್ಲಿ ಅವಳು ಪಾಪ ಚೇರ್ತಾ ಇದ್ಲು, ಎಷ್ಟು ಸೌಂಡನ್ನು ಮಾಡ್ತಾ ಇದ್ಲಲ್ಲ ಅಷ್ಟು ಖುಷಿ ಬರೋದು. ಸೊ ಅದಕ್ಕೆ ಇಲ್ಲಿ ಏನು ಕೊಟ್ಟಿದ್ದಾನೆ ಅಂದರೆ ದ ಲೌಡರ್ ಶಿ ಸ್ಕ್ರೀಮ್, ದ ಹಾರ್ಡರ್ ಶಿ ವಾಸ್ ವಿಪ್. ಸಿ ದಿಸ್ ಒನ್.
ಇನ್ ದಿಸ್ ಪ್ಯಾಸಸ್ ಕಮೆಂಟ್ಸ್ ಆನ್ ದ ಡೀಟ್ಫುಲ್ ಎಕ್ಸ್ಪೀರಿಯನ್ಸ್ ಆಫ್ ದ ಸ್ಲೇವರಿ. ಇಷ್ಟು ಬರೆದ್ರೆ ಆಲ್ಮೋಸ್ಟ್ ಫೈನ್. ಸೊ ನನಗೆ ಗೊತ್ತಿರುವ ಹಾಗೆ ಮಲ್ಟಿಪಲ್ 2 ಮಾರ್ಕ್ಸ್ 3 ಮಾರ್ಕ್ಸ್ ಎಲ್ಲ ಕವರ್ ಮಾಡಿದ್ದೇನೆ, ಹೌದಾ? ಹೀಗಾಗಿ ಈ ಲೆಸನ್ ಸ್ವಲ್ಪ ಡಿಫ್ರೆಂಟ್ ಇದೆ. ಬಹುಶಃ ಈ ವಿಡಿಯೋ ನೋಡಿದ ಮೇಲೆ ನಿಮಗೆ ಸ್ವಲ್ಪ ಈಸಿ ಕನ್ವೆ ಆಗ್ಬೋದು ಅಂತ ನಾನು ಅನ್ಕೊಳ್ತೇನೆ. ಓಕೆ, ಸೊ ದಿಸ್ ಈಸ್ ವಾಟ್ ಐ ವಾಂಟೆಡ್ ಟು ಬ್ರಿಂಗ್ ಟು ಯುವರ್ ನಾಲೆಜ್, ಸೊ ಐ ಬ್ರಾಟ್ ಇಟ್. Okay, so thank you so much for great connecting with you all. Thank you.